ರಾಜ್ಯ ರಾಜಕಾರಣಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬರ್ತಾರಾ? ಜೂನ್ ತಿಂಗಳಿನಲ್ಲಿ ಮೋದಿ ಸಂಪುಟ ಪುನರ್ರಚನೆ ಆಗತ್ತೆ. ಜೂನ್ 15 ಇಲ್ಲವೇ 18ರಂದು ಮೋದಿ ಸಂಪುಟ ಸರ್ಜರಿ ಆಗುವಂತದ್ದು. ಸಂಪುಟ ಪುನರ್ರಚನೆ ವೇಳೆ ಸಚಿವೆ ಶೋಭಾ ಕರಂದ್ಲಾಜೆಗೆ ಕೋಕ್ ನೀಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಶೋಭಾ ನಿಯೋಜನೆಯಾಗುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷೆ ಆಗ್ತಾರಾ ಶೋಭಾ ಕರಂದ್ಲಾಜೆ ಎನ್ನುವಂತಹ ಪ್ರಶ್ನೆ ಇದೀಗ. ರಾಜ್ಯ ರಾಜಕಾರಣಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಎಂಟ್ರಿ ಆಗುತ್ತಾ? ಜೂನ್ ತಿಂಗಳಿನಲ್ಲಿ ಮೋದಿ ಸಂಪುಟ ಪುನರ್ರಚನೆ ಆಗತ್ತೆ. ಜೂನ್ 15 ಇಲ್ಲವೇ 18ರಂದು ಮೋದಿ ಸಂಪುಟ ಸರ್ಜರಿ ಆಗುವಂತದ್ದು. ಸಂಪುಟ ಪುನರ್ರಚನಾ ವೇಳೆ ಸಚಿವೆ ಶೋಭಾಗೆ ಕೋಕ್ ನೀಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಶೋಭಾ ನಿಯೋಜನೆಯನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ರಾಜ್ಯ ಬಿಜೆಪಿ ಅಧ್ಯಕ್ಷೆ ಆಗ್ತಾರಾ ಅನ್ನುವಂತಹ ಚರ್ಚೆ ಇದೀಗ ಜೋರಾಗ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಎಂಟ್ರಿಯನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು. ಈಗಾಗಲೇ ಜೂನ್ ತಿಂಗಳಿನಲ್ಲಿ ಮೋದಿ ಸಂಪುಟ ಪುನರ್ರಚನೆ ಆಗುತ್ತೆ. ಜೂನ್ 15 ಇಲ್ಲವೇ 18ರಂದು ಮೋದಿ ಸಂಪುಟ ಸರ್ಜರಿ ಆಗುವಂತದ್ದು. ಸಂಪುಟ ಪುನರ್ರಚನೆಯ ವೇಳೆ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೀಸನ್ ಅಂತೂ ಇಲ್ಲ, ಹಾಗೆ ಆಗತ್ತೆ ಅನ್ನುವಂತ ಮಾತುಗಳು ಇಲ್ಲ, ಸಾಧ್ಯತೆಗಳು. ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಶೋಭಾ ಅವರನ್ನ ನಿಯೋಜನೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷೆ ಆಗ್ತಾರಾ ಶೋಭಾ ಕರಂದ್ಲಾಜೆ ಅವರು ಒಂದು ವೇಳೆ ಅವರಿಗೆ ಕೋಕ್ ಏನಾದ್ರೂ ನೀಡಿದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷೆ ಆಗ್ತಾರಾ, ಸ್ಥಾನಕ್ಕೆ ಏರ್ತಾರಾ ಅನ್ನುವಂತಹ ಪ್ರಶ್ನೆಗಳು. ಆಲ್ರೆಡಿ ಹೇಳಿದ್ರು ಪ್ರಶಾಂತ್ ಕಿಣಿ ಭವಿಷ್ಯದ ಹೊತ್ತಲ್ಲೇ ಇದೀಗ ಬದಲಾವಣೆಗಳು ಬರ್ತಾ ಇರುವಂತದ್ದು. ಪ್ರಶಾಂತ್ ಕಿಣಿ ಭವಿಷ್ಯದ ಹೊತ್ತಲ್ಲೇ ಕೇಂದ್ರ ಸಂಪುಟ ಸರ್ಜರಿ ಮಾತು. ಈಗಾಗಲೇ ಯುಪಿ ಬಿಜೆಪಿ ಅಧ್ಯಕ್ಷರಾಗಿ ಕೇಂದ್ರ ಸಚಿವ ಪಂಕಜ್ ಚೌಧರಿ, ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿ ಕೇಂದ್ರ ಸಚಿವ ಹರ್ಷ್ ಮಲ್ಹೋತ್ರಾ ನೇಮಕಗೊಂಡಿದ್ದಾರೆ. ಮುಂದಿನ ವಾರವೇ ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗುತ್ತೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಬಿಜೆಪಿ ಅಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಶಾಂತ್ ಕಿಣಿ ಭವಿಷ್ಯದ ಹೊತ್ತಲ್ಲೇ ಕೇಂದ್ರ ಸಂಪುಟ ಸರ್ಜರಿಯ ಮಾತು ಕೇಳಿ ಬರ್ತಾ ಇದೆ. ಈಗಾಗಲೇ ಯುಪಿ ಬಿಜೆಪಿ ಅಧ್ಯಕ್ಷರಾಗಿ ಕೇಂದ್ರ ಸಚಿವ ಪಂಕಜ್ ಚೌಧರಿ ನೇಮಕ ಆಗಿದ್ದಾರೆ.